ಇದೆ ನಿನ್ನ ಹಾಕೊಡು ಅನ್ನೋ ಕೊಡುವಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇನಪ್ಪ ಮತ್ತೆ ಪಲಾವ್ ರೆಸಿಪಿನ ಅಂತ ಅಂದ್ಕೊಳ್ತಾ ಇದ್ದೀರಾ? ನಿನ್ನೆ ಪಲಾವ್ ಮಾಡಿದ್ದೆ, ಅಪ್ಪನಿಗೆ ಆ ಟೇಸ್ಟ್ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇವತ್ತೇನು ತಿಂಡಿ ಮಾಡೋಣಪ್ಪ ಅಂತ ಕೇಳಿದರೆ ಮತ್ತೆ ಪಲಾವ್ ಬೇಕು ಅಂತ, ಹಾಗಾಗಿ ಅಪ್ಪನಿಗೋಸ್ಕರ ಮತ್ತೆ ಸ್ವಲ್ಪ ಪಲಾವ್ ಮಾಡಿದೆ. ಹಾಗೆ ಲಡ್ಡುಗೆ ನಿತ್ಯಾಗೆ ದೋಸೆ ಅಂದರೆ ಇಷ್ಟ, ಹಾಗಾಗಿ ದೋಸೆಗೆ ನೆನೆ ಹಾಕಿದ್ವಿ. ಹಿಟ್ಟು ನೋಡ್ಬೋದು ಎಷ್ಟು ಚೆನ್ನಾಗಿ ಉದು ಬಂದಿದೆ ಅಂತ. ಹಾಗಾಗಿ ಇವತ್ತು ಬೆಳಗ್ಗೆ 2 ಥರದ ತಿಂಡಿ, ಒಂದು ಪಲಾವು, ಇನ್ನೊಂದು ದೋಸೆ. ಆಲೂಗೆಡ್ಡೆ ಪಲ್ಯ ಮಾಡಿಲ್ಲ, ಈರುಳ್ಳಿ ಪಲ್ಯ ಹಾಗೆ ಚಟ್ನಿ. ಈರುಳ್ಳಿ ಪಲ್ಯನೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ದೋಸೆಗಂತೂ. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ದೋಸೆಗೆ, ಅಷ್ಟು ಚೆನ್ನಾಗಿರುತ್ತೆ. ನನಗೆ ಈರುಳ್ಳಿ ಪಲ್ಯ ಬಿಟ್ಟರೆ, ಆಲೂಗೆಡ್ಡೆ ಪಲ್ಯ ಬಿಟ್ಟರೆ ಈರುಳ್ಳಿ ಪಲ್ಯನೇ ಅಷ್ಟು ಚೆನ್ನಾಗಿ ಬರೋದು. ಅಪ್ಪನಿಗೆ ಪಲಾವ್ ಮಾಡಿ ಹಾಕ್ಕೊಟ್ಟೆ, ಅಪ್ಪ ತಿಂಡಿ ಮಾಡ್ತಾಯಿದ್ರು. ಈಗ ಲಡ್ಡುಗೆ ನಿತ್ಯಾಗೆ ಅಮ್ಮಗೆ ದೋಸೆ ಹಾಕ್ಕೊಡ್ತಾ ಇದ್ದೆ. ಬಿಸಿ ಬಿಸಿ ದೋಸೆ ತಿಂದರೆ ಚೆನ್ನಾಗಿರುತ್ತೆ ಅಲ್ವ. ಇದರಲ್ಲಿ ಕಡುಬು ಮಾಡಿದರೆ ಇನ್ನೂ ಚೆನ್ನಾಗಿ ಬರೋದು. ಹಿಟ್ಟು ತುಂಬಾ ಸಾಫ್ಟಾಗಿ ಉದು ಬಂದಿತ್ತು, ಹಾಗೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಅನಿಸುತ್ತೆ. ಹಾಗಾಗಿ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರ್ತಾ ಇರಲಿಲ್ಲ, ಸಾಫ್ಟಾಗಿ ಬರ್ತಾಯಿತ್ತು. ಹಾಗೆ ಅಮ್ಮಗೆ ಲಡ್ಡುಗೆ ನಿತ್ಯಾಗೆ ಗರಿ ಗರಿ ಅಂತ ಇದ್ದರೆ ದೋಸೆ ಅಷ್ಟು ಇಷ್ಟ ಆಗೋದಿಲ್ಲ. ಫುಲ್ ಸಾಫ್ಟಾಗಿದ್ರೇ ದೋಸೆ ಇಷ್ಟ ಆಗುತ್ತೆ. ಹಾಗಾಗಿ ಅವರಿಗೆ ಸಾಫ್ಟಾಗಿ ದೋಸೆನ ಮಾಡಿಕೊಟ್ಟೆ. ಹಾಗೆ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ, ಅದು ಕೂಡ ಸ್ವಲ್ಪ ಬೇಜಾರಿದೆ. ನಿತ್ಯಾಗೆ ಸ್ಕೂಲಿಗೆ 2 ದಿನ ರಜಾ ಆಯಿತು, ಹಾಗಾಗಿ ಹೋಗಲೇಬೇಕಂತ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಹಾಗೆ ಅಮ್ಮನಿಗೆ ಹುಷಾರಾಗಿಲ್ಲ ಅಂತಂದರೆ ಹುಷಾರಾಗೋವರೆಗೂ ಕೂಡ ಅದು ಎಷ್ಟೇ ದಿನ ಆದರೂ ನನಗೆ ಹೋಗ್ತಾ ಇರಲಿಲ್ಲ ಬಿಟ್ಟು ಅಮ್ಮನ. ಆ ರೀತಿಯಾಗಿ ಅಮ್ಮ ಸ್ವಲ್ಪ ಪರವಾಗಿರಲಿಲ್ಲ, ಚೆನ್ನಾಗಿದ್ರು, ಓಡಾಡ್ತಾಯಿದ್ರು. ಹಾಗಾಗಿ ಸ್ಕೂಲಿಗೆ ಎಷ್ಟು ದಿನ ರಜೆ ಹಾಕಿಸ್ತೀಯ, ಬೇಡ ಹೋಗು ಅಂತ ಅಮ್ಮನೂ ಹೇಳಿದರು. ಹಾಗಾಗಿ ಅಮ್ಮ ಚೆನ್ನಾಗಿದ್ರಲ್ಲ, ಅಮ್ಮ ಎಷ್ಟೇ ಹೇಳಿದ್ರು ನನಗೆ ಕೇಳ್ತಾ ಇರಲಿಲ್ಲ. ಹುಷಾರಾದ್ಮೇಲೆ ಬರ್ತಾಯಿದ್ದು, ಆದರೆ ಅಮ್ಮ ಚೆನ್ನಾಗಿದ್ರು. ಪರವಾಗಿಲ್ಲ ಹೋಗು, ನಾನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಆಗುತ್ತೆ, ನನಗೆಲ್ಲ ಆಗುತ್ತೆ ಹೋಗಂತಂದರು. ಹಾಗಾಗಿ ಇವತ್ತು ಹೊರಟು ನಮ್ಮೂರಿಗೆ ಬರ್ತಾ ಇದ್ವಿ. ತುಂಬಾ ಬೇಜಾರಾಗ್ತಾಯಿತ್ತು. ಪ್ರತಿ ಸಲ ಬರುವಾಗ್ಲೂ ಕೂಡ ಬೇಜಾರೇ ಆಗುತ್ತೆ ಅಮ್ಮನ ಮನೆಯಿಂದ ಬರುವಾಗ, ಆದರೆ ಈ ಸಲ ಸ್ವಲ್ಪ ಇನ್ನೂ ಜಾಸ್ತಿ ಬೇಜಾರಾಗ್ತಾಯಿತ್ತು. ಅಮ್ಮನಿಗೆ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಬಿಟ್ಟು ಬರೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಂತ ಅಲ್ಲೇ ಇರೋದಕ್ಕೂ ನಿತ್ಯ ಸ್ಕೂಲಿಗೆ ಮತ್ತೆ ರಜಾ ಹಾಕಿಸ್ಬೇಕಾಗುತ್ತಲ್ಲ ಅಂತ ಅಂದ್ಕೊಂಡು ಇವತ್ತು ಹೊರಟು ಬಂದ್ವಿ. ಮಕ್ಳಿಗೆ ಇಬ್ಬರಿಗಂತೂ ಬರೋದಕ್ಕೆ ಅಷ್ಟು ಇಷ್ಟನೇ ಇರಲಿಲ್ಲ. ಅಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡೆಲ್ಲ ಚೆನ್ನಾಗಿದ್ರು. ಇಲ್ಲೂ ಆಟ ಆಡ್ತಾರೆ, ಇಲ್ಲ ಅಂತಲ್ಲ, ಆದರೆ ಅಲ್ಲಿ ಜಾಸ್ತಿ ದಿನ ಇರಲ್ವಲ್ಲ, ಹಾಗಾಗಿ ಅಲ್ಲಿರೋದಕ್ಕೆ ಇಷ್ಟಪಡ್ತಾರೆ. ಆದ್ರೂ ನಾನು ಬರ್ತಾ ಇರೋದೇ ಅವರಿಗೋಸ್ಕರ, ಇಲ್ಲ ಅಂತಂದರೆ ಇನ್ನೊಂದು 2 ದಿನ ಇದ್ದು ಬರ್ತಾ ಇದ್ದೆ. ಸ್ಕೂಲಿಗೆ ಕಳಿಸ್ಬೇಕಲ್ಲ ಅಂತ ಬಂದ್ವಿ. ಈಗ ನಾನಿಲ್ಲಿ ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ. ಇದನ್ನು ಈರುಳ್ಳಿ ಖಾರ ಅಂತಲೂ ಕೂಡ ಕರೀತಾರೆ. ಹಿಂದೆ ಒಂದು ಸಲ ಈ ರೆಸಿಪಿ ಮಾಡಿದ್ದೆ ಅಂತ ಹೇಳಿದಕ್ಕೆ ರೆಸಿಪಿ ಶೇರ್ ಮಾಡಿ ಅಂತ ಕೇಳಿದ್ರಿ. ತುಂಬ ದಿನ ಆದಮೇಲೆ ಇದನ್ನು ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ಈರುಳ್ಳಿಯನ್ನು ದಪ್ಪದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇಲ್ಲಿ ನಾನು 2 ಈರುಳ್ಳಿನ ತೊಗೊಂಡಿದ್ದೀನಿ. ಅದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ, ಜೀರಿಗೆ, ಹುಣಸೆಹಣ್ಣು, ಹುಳಿಗೆ ಎಷ್ಟು ಬೇಕಷ್ಟು, ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ಒಂದು 5ರಿಂದ 6 ಪೀಸಿನಷ್ಟು ಬೆಳ್ಳುಳ್ಳಿ, 1-2 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇಷ್ಟೇ, ಇದಕ್ಕೆ ಜಾಸ್ತಿ ಏನೂ ಹಾಕೋದೇ ಇಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳೋದು. ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿದ್ರೂ ಕೂಡ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಸಿ ಈರುಳ್ಳಿ ಎಲ್ಲ ಹಾಕಿ ರುಬ್ಬಿರ್ತೀವಲ್ಲ, ಹಾಗಾಗಿ ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನ್ ಹಾಕಿದ್ದೀನಿ ಎಣ್ಣೆನ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ವಲ್ಲ ಆ ಖಾರನ ಹಾಕಿ ಕುದಿಸ್ಕೊಂಡ್ರೆ ಈರುಳ್ಳಿ ಖಾರ ರೆಡಿ ಆಗುತ್ತೆ. ಇದಕ್ಕೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು. ಇಲ್ಲ ಅಂತಂದರೆ ಅದೆಲ್ಲ ಸಿಡಿಯುತ್ತೆ, ಈರುಳ್ಳಿ ಎಲ್ಲ ರುಬ್ಬಿರೋದ್ರಿಂದ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ರೊಟ್ಟಿ, ಚಪಾತಿ, ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು, ಅಷ್ಟು ಚೆನ್ನಾಗಿ ಬರುತ್ತೆ. ಇನ್ನು ನನ್ನ ಮಾಮೂಲಿ ಕೆಲಸ ಶುರುವಾಯಿತು, ಮನೆ ಕ್ಲೀನಿಂಗ್ ಮಾಡೋದು. 3 ದಿನ ಆಗಿತ್ತು ಮನೆ ಬಿಟ್ಟೋಗಿ, ಹಾಗಾಗಿ ಮನೆಯಂತೂ ಇವತ್ತು ಫುಲ್ ಕ್ಲೀನ್ ಮಾಡೋದೇ ಆಯಿತು. ಇಡೀ ದಿನ ಅಂತೂ ಕ್ಲೀನಿಂಗಲ್ಲೇ ಮುಗ್ದೋಯ್ತು ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ಸಂಜೆ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟೆಲ್ಲ ಕೆಲಸ ಆಯಿತು. ಯಪ್ಪ 3 ದಿನ ಬಿಟ್ಟೋದ್ರೆ ಬಂದು 3 ದಿನಕ್ಕಾಗುವಷ್ಟು ಕೆಲಸನೇ ಮನೇಲಿರುತ್ತೆ. ಮಾಮೂಲಿ ರೊಟೀನ್ಗೆ ಬರ್ತೀನಿ ಅಂತಂದ್ರೂ
ಅಂದ್ರೂ ಇನ್ನೂ ಒಂದು ದಿನನಾದ್ರೂ ಬೇಕು ನಾನು, ಅಷ್ಟೆಲ್ಲ ಕೆಲಸ ಆಯಿತು. ಫಸ್ಟು ಬಟ್ಟೆ ತೊಳೆದಾಕಿದ್ದ ಹಾಗೇ ಇತ್ತು, ಬಟ್ಟೆನೆಲ್ಲ ಫೋಲ್ಡ್ ಮಾಡಿದೆ. ಯಾವುದೆಲ್ಲ ತೊಳೆಯೋದಿತ್ತು ಆ ಬಟ್ಟೆಗಳನ್ನು ತೊಳೆಯೋದಕ್ಕಾಗ್ತೆ. ಒಂದು ಸಲ ನಾನಿಲ್ಲಿ ವೈಟ್ ಶರ್ಟ್ಗಳನ್ನು ಮಾತ್ರ ಹಾಕ್ತೆ, ಇನ್ನೊಂದು ಸಲ ಮಾಮೂಲಿ ಎಲ್ಲ ಬಟ್ಟೆಗಳನ್ನು ಕೂಡ ಹಾಕ್ತೆ, ಮತ್ತು ಇನ್ನೊಂದು ಸಲ ಬೆಡ್ಶೀಟ್ ಹಾಕ್ತೆ. ಈ ರೀತಿಯಾಗಿ 3 ಸಲ ಇವತ್ತು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ. ಇನ್ನೂ 2 ಸಲ ಹಾಕೋ ಬೆಡ್ಶೀಟ್ಗಳಿದೆ. ಒಂದೇ ಸಲ ಬೇಡ ಅಂದರೆ ಒಂದೇ ದಿನ ಬೇಡ ಅಂತ, ನೀರು ಖಾಲಿ ಆಗುತ್ತೆ, ಹಾಗೆ ಮಿಷಿನ್ಗೂ ಕೆಲಸ ಜಾಸ್ತಿ ಆಗುತ್ತೆ ಅಂತ ಬಿಟ್ಟಿದ್ದೀನಿ, ಮತ್ತು ನಾಳೆ ಹಾಕಿದ್ರೆ ಆಗುತ್ತೆ ಅಂತ. ಫಸ್ಟ್ ಇಲ್ಲಿ ವೈಟ್ ಶರ್ಟ್ ಎಲ್ಲ ತೊಳೆದಾಕಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಬೇರೆ ಬಟ್ಟೆಗಳನ್ನೆಲ್ಲ ಒಂದು ಸಲ ಹಾಕಿ ಬಂದಿದ್ದೀನಿ. ಹಾಗೆ ನನ್ನ ವೀವರ್ ದೀಕ್ಷಾ ಅನ್ನೋರು, ಅವರು ವೀವರ್ ಅನ್ನೋದಕ್ಕಿಂತ ನನ್ನ ಸಿಸ್ಟರ್ ಅಂತಲೇ ಹೇಳ್ಬೋದು, ನನ್ನನ್ನು ಅಕ್ಕ ಅಕ್ಕ ಅಂತಲೇ ಕಮೆಂಟ್ ಮಾಡೋದು. ಅವ್ರದ್ದು ನಿನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ವಿಶ್ ಮಾಡಿ ಅಂತ ಕಮೆಂಟಲ್ಲಿ ಕೇಳಿದ್ರಿ. ನೀವು ಕೇಳೋ ಅಷ್ಟರಲ್ಲಿ ನಂದು ಒಂದು ವ್ಲಾಗ್ ಅಪ್ಲೋಡ್ ಆಗಿತ್ತು, ಹಾಗಾಗಿ ಅದರಲ್ಲಿ ಕೇಳೋದಕ್ಕಾಗಲಿಲ್ಲ. ಈಗ ನೆಕ್ಸ್ಟ್ ಡೇ ವ್ಲಾಗಲ್ಲಿ ವಿಶ್ ಮಾಡ್ತಾ ಇದ್ದೀನಿ. ಇಬ್ಬರಿಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಲೈಫ್ ಲಾಂಗ್ ಖುಷಿಯಾಗಿರಿ ಅಂತ ಕೇಳ್ಕೊಳ್ತೀನಿ. ಹಾಗೆ ದೇವ್ರ ಹತ್ರನೂ ಕೂಡ, ದೇವರಿಬ್ಬರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ರಾಯರ ಹತ್ರನೂ ಕೂಡ ಕೇಳ್ಕೊಳ್ತೀನಿ. ಹಾಗೆ ಅವರು ಹೌಸ್ ವೈಫ್ ಆಗಿ ಇದ್ದಾರೆ, ಒಬ್ಬ ಮಗ ಇದ್ದಾರೆ. ಅವ್ರನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು, ಅವ್ರ ಮೇಲೂ ಕೂಡ ಹಸುಗಳಿದೆ ಅಂತೆ, ಹಸುಗಳನ್ನು ನೋಡಿಕೊಂಡು ಹಾಗೆ ಎಕ್ಸಾಮ್ಗೆ ಪ್ರಿಪೇರ್ ಕೂಡ ಆಗ್ತಾ ಇದ್ದಾರಂತೆ. ಹಾಗೆ ಸಂಜೆ ಟ್ಯೂಷನ್ ಮಾಡ್ತಾರಂತೆ ಮಕ್ಕಳಿಗೆ. ಎಷ್ಟೆಲ್ಲ ಕೆಲಸ ಮಾಡ್ತಾರೆ, ಎಲ್ಲದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ತಾ ಇರ್ತಾರೆ ಕಮೆಂಟಲ್ಲಿ. ನನ್ನನ್ನು ಅಕ್ಕ ಅಂತಲೇ ಕರೀತಾರೆ, ನಾನು ಅವ್ರನ್ನ ಅಷ್ಟೇ ಹಚ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಅವ್ರ ಕಮೆಂಟನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಅವರೇ ಅಂತ. ಮತ್ತೊಮ್ಮೆ ಇಬ್ಬರಿಗೂ ಕೂಡ ವಿಶ್ ಮಾಡ್ತಾ ಇದ್ದೀನಿ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಇಬ್ಬರು ಲೈಫ್ ಲಾಂಗ್ ಖುಷಿಯಾಗಿರಿ. ರಾಯರು ನಿಮಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ನಾನಿಲ್ಲಿ ಕರ್ಟನನ್ನು ವಾಶ್ ಮಾಡಿ ಹಾಕಿದ್ದೆ, ಆದರೆ ಆವತ್ತಿಂದ ಹಾಕೋದಕ್ಕೇ ಆಗಲಿಲ್ಲ. ಈಗ ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ನಲ್ಲ, ಆಗ ಕರ್ಟನ್ನು ಕೂಡ ಹಾಕಿದೆ. ಹಾಗೆ ಈ ರೂಮ್ ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದೆ, ಬೆಡ್ಶೀಟ್ ಚೇಂಜ್ ಮಾಡೋಣ ಅಂತ. ಇವಾಗ ಬೆಡ್ಶೀಟ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಕ್ಲೀನಾಗಂತೂ ಇರೋದೇ ಇಲ್ಲ. ಊರಿಗೆ ಹೋಗಿ 3-4 ದಿನ ಆಯಿತು, ಹಾಗಾಗಿ ಬಂದ ತಕ್ಷಣ ಇಡೀ ದಿನ ಮನೆ ಕ್ಲೀನ್ ಮಾಡೋದೇ ಆಗುತ್ತೆ. ನಾನು ಎಷ್ಟು ದಿನ ಬಿಟ್ಟೋಗಿರ್ತೀನಿ ಅಷ್ಟು ಕೆಲಸ ನನ್ನ ಬರೋದನ್ನೇ ಕಾಯ್ತಾ ಇರುತ್ತೆ. ಈಗ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟನ್ನು ಚೇಂಜ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿದ್ರೆ ರೂಮ್ ಪೂರ್ತಿಯಾಗಿ ಕ್ಲೀನ್ ಅಂತ ಅನಿಸುತ್ತೆ. ನನಗೆ ಕ್ಲೀನಾಗಿದ್ದರೆ ನಾನು ಕೂಡ ಕಾಮಾಗಿ ಸಮಾಧಾನವಾಗಿರ್ತೀನಿ. ಇಲ್ಲ ಅಂತಂದರೆ ಎಲ್ಲ ಹತ್ರನೂ ಅರಿವಿರೋದನ್ನು ನೋಡಿದರೆ ಒಂಥರ ಸಿಟ್ಟು ಬರ್ತಾ ಇರುತ್ತೆ, ಸಮಾಧಾನ ಅನ್ನೋದೇ ಇರೋದಿಲ್ಲ. ಹಾಗಾಗಿ ಫಸ್ಟ್ ಕಷ್ಟ ಆದರೂ ಪರವಾಗಿಲ್ಲ ಅಂತ ಇಡೀ ದಿನ ಕ್ಲೀನ್ ಮಾಡಿದೆ. ಮನೆ ಅಂತೂ ಪೂರ್ತಿಯಾಗಿ ಕ್ಲೀನ್ ಆಯಿತು, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಮನಸ್ಸಿಗೂ ಕೂಡ ಸಮಾಧಾನ ಸಿಕ್ತು ಅಂತ ಹೇಳ್ಬೋದು. ಲಡ್ಡು ಬಂದು ಅಲ್ಲೇ ಮಾತಾಡಿಸ್ತಾ ಇದ್ಲು, ಲಡ್ಡುನ ಜೊತೆ ಮಾತಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ಒಂದು ವ್ಲಾಗನ್ನು ಶೇರ್ ಮಾಡ್ಕೊಂಡಿದ್ದೆ, ಅಮ್ಮನಿಗೆ ಹುಷಾರಿಲ್ಲ ಏನಾಗಿದೆ ಅಂತ. ಅದಕ್ಕೆ ತುಂಬ ಜನ ದೇವ್ರ ಹತ್ರ ನಾವು ಕೇಳ್ಕೊಳ್ತೀವಿ ಅಮ್ಮನಿಗೆ ಬೇಗ ಹುಷಾರಾಗಲಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮನಿಗೆ ಬೇಗ ಹುಷಾರಾಗಲಿ ಅಂತ ಎಷ್ಟೋ ಜನ ವಿಶ್ ಮಾಡಿದ್ದೀರ, ಅದಕ್ಕೋಸ್ಕರ ಎಲ್ರಿಗೂ ವ್ಲಾಗಲ್ಲೇ ಒಮ್ಮೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಹಾಗೆ ಈ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ರೆಡಿ ದೋಸೆ ಮಾಡಿದ್ದೆ. ಇವತ್ತು ಶ್ರಾವಣ ಕೂಡ, ನಮ್ಮ ಮನೇಲಿ ಇವತ್ತು 2ನೇ ಶ್ರಾವಣ ಸೋಮವಾರದ ಪೂಜೆ ಕೂಡ ಇದೆ. ಹಾಗಾಗಿನೇ ಮನೆಯೇ ಎಲ್ಲ ಡೀಪಾಗಿ ಕ್ಲೀನ್ ಮಾಡ್ತಾ ಇರೋದು. ಬೆಳಗ್ಗೆನೇ ಮಾಡೋಣ ಅಂತಂದರೆ ನನ್ನ ಕೆಲಸ ಇಡೀ ದಿನ ಆಗುತ್ತೆ, ಹಾಗಾಗಿ ಬೆಳಗ್ಗೆ ಮಾಡೋದಕ್ಕಾಗಲಿಲ್ಲ. ಬೆಳಗ್ಗೆ ರೆಡಿ ದೋಸೆ ಮಾಡಿದ್ದೆ, ಇನ್ನೇನು ಖಾರ ಮಾಡೋದನ್ನು ತೋರಿಸ್ದೆ, ತಿಂಡಿ ಮಾಡಿಕೊಂಡೆ. ಇವಾಗ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ದೇವ್ರ ನೈವೇದ್ಯಕ್ಕೆ ಅಂತ ಕಿಚಡಿ ಮಾಡಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಕಾಯಿ ರಸ ಏನೂ ಮಾಡಿಲ್ಲ. ಹಾಗೆ ಏನಾದರೂ ಸ್ವೀಟ್ ಮಾಡಬೇಕಿತ್ತು, ಅಮ್ಮನಿಗೆ ಹುಷಾರಿಲ್ಲ ನೋಡ್ಕೊಂಡು ಬಂದಿದ್ದೀನಿ, ಅದನ್ನು ನೋಡಿಕೊಂಡು ಸ್ವೀಟ್ ಮಾಡ್ಕೊಂಡು ತಿನ್ನೋದಕ್ಕೆ ನನಗಂತೂ ಮನಸ್ಸು ಒಪ್ಪೋದಿಲ್ಲ. ಹಾಗಾಗಿ ಸ್ವೀಟ್ ಮಾಡೋದು ಬೇಡ ಅಂತ ಅನ್ನಿಸ್ತು. ದೇವ್ರ ನೈವೇದ್ಯಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಕೊಂಡೆ. ತರಕಾರಿ ಇತ್ತು, ತರಕಾರಿ ಸಾಂಬಾರು ಮಾಡಿ ಕಿಚಡಿ ಮಾಡಿ ಕಡಲೆಬೇಳೆ ಕೋಸಂಬರಿ ಮಾಡಿದೆ, ಅದನ್ನೇ ದೇವರ ನೈವೇದ್ಯಕ್ಕೆ ಇಟ್ಟೆ. ಇವಾಗ ನಾನು ಕೂಡ ಫ್ರೆಶ್ ಅಪ್ ಆದಮೇಲೆ ಅಡುಗೆ ಎಲ್ಲ ಮುಗಿಸಿ, ಈಗ ಲೇಟ್ ಆದರೂ ಪರವಾಗಿಲ್ಲ ಕ್ಲೀನಾಗಿ ಮಾಡಿದ್ದೀನಿ ಅಂದ್ಕೊಂಡು ಅಡುಗೆಗೆಲ್ಲ ರೆಡಿ ಆಗಿತ್ತು. ಈಗ ಪೂಜೆ ಮಾಡ್ತಾ ಇದ್ದೀನಿ, ಫೋಟೋ ಎಲ್ಲ ಒರೆಸಿ ಗಂಧ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಆಗಿತ್ತು. ಈಗ ಪೂಜೆ ಮಾಡ್ತಾ ಇದ್ದೀನಿ. ವಾರದ ದಿನ ನನಗೆ ನಾನು ಪೂಜೆ ಮಾಡಿದ್ರೇ ಸಮಾಧಾನ ಅಂತ ಅನಿಸೋದು. ನನ್ನ ಪ್ರಕಾರ ಹೇಳೋದಾದರೆ, ಒಬ್ಬರನ್ನ ಯಾರಾದ್ರೂ ಇಷ್ಟಪಡ್ತಾರೆ ಅಂತ ಅಂದರೆ ಅವ್ರ ತಾಯಿಗಿಂತ ಹೆಚ್ಚಾಗಿ ಯಾರೂ ಇಷ್ಟಪಡೋದಕ್ಕಾಗೋದಿಲ್ಲ ಅಂತ ಅನಿಸುತ್ತೆ. ನಮಗೆ ಸ್ವಲ್ಪ ಏನಾದರೂ ನೋವಾದರೂ ಸಾಕು, ಅಷ್ಟು ಮರುಗೋ ಜೀವ ಇನ್ಯಾರೂ ಇರಲ್ಲ ಅಂತ ಅನಿಸುತ್ತೆ. ಬೇರೆಯವರೆಲ್ಲರೂ ಕೇರ್ ಮಾಡಬಹುದು, ಇಲ್ಲ ಅಂತಲ್ಲ, ಎಲ್ಲರೂ ಚೆನ್ನಾಗೇ ನೋಡ್ಕೋತಾರೆ. ಆದರೆ ಅಮ್ಮನಷ್ಟು ಮರುಗೋರು ಯಾರೂ ಇಲ್ಲ ಅಂತ ನನಗನ್ಸುತ್ತೆ, ನನ್ನ ಪ್ರಕಾರ ಹೇಳೋದಾದರೆ.
ಬರೀ ನಂಗೊಂದು ಜ್ವರ ಬಂದ್ರೇ ಎಷ್ಟು ಸಲ ಫೋನ್ ಮಾಡಿರ್ತಾರೆ. ಹುಷಾರಾದ, ತಿಂಡಿ ತಿಂದ, ಊಟ ಮಾಡ್ದ, ಹಾಸ್ಪಿಟಲ್ಗೆ ಹೋದ, ಮಾತ್ರೆ ನುಂಗ್ದ, ಇದೇ ಥರ ಎಷ್ಟು ಸಲ ಫೋನ್ ಮಾಡಿ ಬಾ ಇಲ್ಲಿಗೆ ನಾನೇ ನೋಡ್ಕೊಳ್ತೀನಿ ಅಂತೆಲ್ಲ ಕರೀತಾರೆ. ಆದರೆ ಅವ್ರಿಗೆ ಹುಷಾರಿಲ್ಲ ಅಂತ ಅಂದ್ರೂ, ಅಷ್ಟು ಕಾಯಿಲೆ ಆದ್ರೂ ನಾನು ಭಯ ಪಡ್ತೀನಿ ಅನ್ನೋ ಉದ್ದೇಶಕ್ಕೆ ನನಗೆ ಕಾಯಿಲೆ ಆಗಿದೆ ಅಂತಲೇ ಅವ್ರು ಹೇಳಲಿಲ್ಲ. ಬೇರೆಯವ್ರ ಕಡೆಯಿಂದ ಗೊತ್ತಾಗಿ ನಾನು ಹೋಗಿದ್ದು. ಅದರಲ್ಲೂ ಕೂಡ ಯೋಚನೆ ಮಾಡ್ತಾರೆ, ನಮಗೆ ನೋವು ಕೊಡಬಾರ್ದು, ನಮಗೆ ಬೇಜಾರು ಮಾಡಬಾರ್ದು ಅಂತ. ಅದಕ್ಕೆ ಹೇಳಿದ್ದು, ಒಬ್ರಿಗೇನಾದ್ರೂ ಯಾರಾದರೂ ಇಷ್ಟಪಡ್ತಾರೆ ಅಂತ ಅಂದರೆ ಅದು ಅಮ್ಮನಕ್ಕಿಂತ ಹೆಚ್ಚಾಗಿ ಯಾರೂ ಇಷ್ಟಪಡೋದಿಲ್ಲ. ಹಾಗೆ ಮಕ್ಕಳು ಅಷ್ಟೇ, ಅಪ್ಪ ಅಮ್ಮನ ಹಚ್ಕೊಳ್ಳೋವಷ್ಟು ಇನ್ಯಾರನ್ನೂ ಹಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ನಾನು ನನ್ನ ಅಪ್ಪ ಅಮ್ಮನ ಅಷ್ಟು ಹಚ್ಕೊಂಡಿದ್ದೀನಿ. ಹುಷಾರಿಲ್ಲದೆ ಇದ್ದಾಗ ಹೇಳಿದ್ದೆ ನಾನು ಅಮ್ಮನಿಗೆ, ಎಲ್ಲ ದೇವ್ರ ಹತ್ರನೂ ಕೇಳ್ಕೊಂಡಿದ್ದೆ, ದೇವರೇ ಹುಷಾರು ಮಾಡಪ್ಪ, ಅಮ್ಮನಿಗೇನು ಆಗಬಾರ್ದು ಅಂತ. ಕಾಯಿಲೆ ಆದಾಗ ಮಾತ್ರ ಕೇಳ್ಕೊಳ್ತೀವಿ, ದೇವರೇ ಹುಷಾರು ಮಾಡು ಅಂತ. ಕಷ್ಟ ಬಂದಾಗ ಮಾತ್ರ ಹೇಳ್ತೀವಿ, ಇದರಿಂದ ಪಾರು ಮಾಡು ಅಂತ. ಪಾರು ಆದಮೇಲೆ ದೇವರಿಗೆ ಧನ್ಯವಾದ ಹೇಳ್ಬೇಕಲ್ವ. ಹಾಗಾಗಿ ಇವತ್ತಿನ ಪೂಜೆ ದೇವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ಭಗವಂತ ಯಾವುದೇ ಏನು ಅವತ್ತು ಕಷ್ಟ ಆಗಿರಬಹುದು, ಅವತ್ತು ನೋವು ಅನುಭವಿಸಿರಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ದೊಡ್ಡದೆಲ್ಲೋ ಆಗೋದು ಚಿಕ್ಕದ್ರಲ್ಲೇ ಹೋಯ್ತು, ಚಿಕ್ಕದ್ರಲ್ಲೇ ಎಲ್ಲ ಮುಗ್ದೋಯ್ತು ಅಂತ ಸಮಾಧಾನ ಆಯಿತು. ಹಾಗಾಗಿ ದೇವರಿಗೆ ಪೂಜೆ ಎಲ್ಲ ಮಾಡಿ ತುಪ್ಪದ ಬತ್ತಿ ಹಚ್ಚಿ ಪೂಜೆ ಮಾಡಿ ಈಗ ಧೂಪ ಎಲ್ಲ ಹಾಕ್ತಾಯಿದ್ದೀನಿ. ದೇವರಿಗೆ ತುಂಬ ಹೃದಯದ ಥ್ಯಾಂಕ್ಸನ್ನು ಹೇಳಿದೆ ನಾನು. ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಅಂತ ಅಂತಾರೆ. ನನಗೆ ಖುಷಿ ಆದ್ರೂ ಅಷ್ಟೇ, ದುಃಖ ಆದ್ರೂ ಅಷ್ಟೇ, ಫಸ್ಟು ದೇವರಿಗೇ ಹೇಳ್ಕೊಳ್ಳೋದು. ಇಡೀ ಮನೆಗೆಲ್ಲ ಧೂಪ ಹಾಕ್ತೆ, ಮನೆ ಕಳೆನೇ ಚೇಂಜ್ ಆಯಿತು ಅಂತ ಹೇಳ್ಬೋದು. ಪೂಜೆ ಮಾಡಿದ ಮೇಲೆ ಈಗ ಪೂಜೆ ಮಾಡಿ ಮಧ್ಯಾಹ್ನ ಊಟ ಮಾಡೋದು ಲೇಟ್ ಆಯಿತು. ವಾರ ಎಲ್ಲ ಮುಗಿಸಿ ಈಗ ಊಟ ಎಲ್ಲ ಮಾಡಿದೆ. ಗೌರಿ ಒಂದೇ ಹತ್ರ ಇದು ಬೇಜಾರಾಗಿದೆ ಅಂತ ಈ ಕಡೆ ರೋಡ್ ಸೈಡ್ಗೆ ಕಟ್ಟಿದ್ದೆ, ಅಂದರೆ ಚೆನ್ನಾಗಿ ಹಾಕಿ ಕಟ್ಟಿದ್ದೀನಿ. ಅವಳು ಕೂಡ ಈಗ ಮೇವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಅಂದರೆ ಜಾಸ್ತಿ ಎಲ್ಲ ತಿನ್ನೋದಿಲ್ಲ, ಸ್ವಲ್ಪ ತಿಂತಾಳೆ, ಅಭ್ಯಾಸ ಆಗಲಿ ಅಂತ ಮೇವಿರೋ ಹತ್ರನೇ ಕಟ್ಟಿದ್ದೆ. ಯಾವುದೇ ಒಂದು ಹಸು ಹೋದರೆ ಸಾಕು, ಅವ್ರ ಅಮ್ಮ ಬರ್ತಾಳೆ ಅಂತ ಕೂಗ್ತಾ ಇರ್ತಾಳೆ. ಅಷ್ಟು ಅವ್ರ ಅಮ್ಮನ ಮಿಸ್ ಮಾಡ್ಕೊಳ್ತಾ ಇದ್ದಾಳೆ ಅಂತ ಅನಿಸ್ತಾ ಇತ್ತು. ಯಾವುದೇ ಹಸು ಬಂದರೂ ತಕ್ಷಣ ಇವಳು ಕೂಗೋಳು. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ಮತ್ತೆ ನನಗೆ ವ್ಲಾಗ್ ಮಾಡೋದಕ್ಕೆ ಮತ್ತೆ ಇನ್ಸ್ಪೈರ್ ಆಗ್ತೀನಿ ಅಂತಲೇ ಹೇಳ್ಬೋದು. ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ, ಒಳ್ಳೆ ಕಮೆಂಟಿಂದ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.